ಏನೇ ಬರಲಿ ಏನೇ ಬರಲಿ ಕನ್ನಡ ನಾಡಿನ ಈ ಗೋಕಾಕ್ ಚಳವಳಿ ವಿಶೇಷ ಮತ್ತು ವಿಶಿಷ್ಟ. ಅದನ್ನ ದಾಖಲೀಕರಿಸಿದ್ದು ಅಷ್ಟೇ ಕಷ್ಟಕರ. ಆ ಕೆಲಸವನ್ನ ಸಾಕ್ಷ್ಯಚಿತ್ರ ತಯಾರಕ BS ಮನೋಹರ್ ಮಾಡಿದ್ದಾರೆ. ಬೆಂಗಳೂರು ಮತ್ತು ಮೈಸೂರಲ್ಲಿ ನಡೆದಂತಹ ಚಳವಳಿಯ ತೀವ್ರತೆಯನ್ನ ಮನೋಹರ್ ತಮ್ಮ ಬಳಿಯಿದ್ದ ಸೋನಿ ಕಂಪನಿಯ ಹ್ಯಾಂಡಿಕ್ಯಾಮ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅದುವೇ ಈಗ ಅಪರೂಪದ ದಾಖಲೆಯಾಗಿದೆ. ಗೋಕಾಕ್ ಚಳುವಳಿ ಬಗ್ಗೆ ನಮಗೆ ಹೆಚ್ಚು ದೃಶ್ಯಗಳು ಸಿಗೋದೇ ಇಲ್ಲ. ಸಿಕ್ಕರೂ ಇವು ಗೋಕಾಕ್ ಚಳುವಳಿಯದ್ದೇನಾ ಅನ್ನೋ ಅನುಮಾನವೂ ಇರುತ್ತದೆ. ಅದು ಬಿಟ್ಟರೆ ಆಗ ಕೆಲ ಸ್ಥಿರ ಛಾಯಾಗ್ರಾಹಕರು ಫೋಟೋಗಳನ್ನ ತೆಗೆದಿಟ್ಟುಕೊಂಡಿದ್ದು ಬಿಟ್ರೆ ಬೇರೆ ಎಲ್ಲೂ ದೃಶ್ಯಗಳು ನಮಗೆ ಸಿಗಲಿಕ್ಕಿಲ್ಲ. ಆದ್ರೆ BS ಮನೋಹರ್ ಅವರ ಸಾಕ್ಷ್ಯಚಿತ್ರ ಚಳುವಳಿಯ ಆ ಎಲ್ಲಾ ಕ್ಷಣವನ್ನ ಕಣ್ಮುಂದೆ ತಂದಿಡುತ್ತಿತ್ತು. ಅದೇ ಸಾಕ್ಷ್ಯಚಿತ್ರದ ದೃಶ್ಯಗಳನ್ನ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡುತ್ತಿದ್ದೀರಿ. ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಗಲೇ ನನಗೆ ಈ ಸಾಕ್ಷ್ಯಚಿತ್ರಗಳ ನಿರ್ಮಾಣ ಹಾಗೂ ಈ ಚಲನಚಿತ್ರ ರಂಗದಲ್ಲಿ ತುಂಬ ಆಸಕ್ತಿ ಇತ್ತು. ಸೊ ಅದರ ಅನ್ವಯ ನಾನು ಅನೇಕ ಸಾಕ್ಷ್ಯಚಿತ್ರಗಳನ್ನು ಒಂದು 80ರ ದಶಕದಲ್ಲಿ ಮಾಡ್ಕೊಂಡು ಬಂದೆ. ಸೊ ಪ್ರಾರಂಭದಲ್ಲಿ 1981ರಿಂದ ಪ್ರಾರಂಭ ಮಾಡಿಕೊಂಡು ಕೆಲವು ಸಾಕ್ಷ್ಯಚಿತ್ರಗಳನ್ನ ನಿರ್ಮಿಸಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಈ ಗೋಕಾಕ್ ಚಳವಳಿ ಅಂತ ಒಂದು 1982ರಲ್ಲಿ ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ನಡೀತು. ಆ ಗೋಕಾಕ್ ಚಳವಳಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯ ಪಾತ್ರ ವಹಿಸಿದರು ಮತ್ತು ಅವರು ಚಳವಳಿಗೆ ಧುಮುಕಿದ್ರಿಂದ ಯಾವ ರೀತಿ ಆ ಚಳವಳಿ ಬೆಳೆಯೋದಕ್ಕೆ ಸಹಾಯಕ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದೀನಿ. ಗೋಕಾಕ್ ಚಳುವಳಿ ಈಗ ಇತಿಹಾಸ. ಆದರೆ ಸಾಕ್ಷ್ಯಚಿತ್ರದ ನಿರ್ದೇಶಕ, ಹವ್ಯಾಸಿ ಬರಹಗಾರ, ಚಿತ್ರಪ್ರೇಮಿ ಮನೋಹರ್ಗೆ ಅದೊಂದು ದಾಖಲೀಕರಣದ ಕೆಲಸ. ಇತಿಹಾಸ ಪುಟ ಸೇರಲಿರೋ ಕ್ಷಣಗಳನ್ನ ದಾಖಲಿಸಬೇಕೆಂದೇ ಗೋಕಾಕ್ ಚಳುವಳಿ ಪ್ರತಿ ಕ್ಷಣವನ್ನೂ ಸೆರೆ ಹಿಡಿದಿದ್ದರು. ಆದರೆ ಅದು ಬೆಂಗಳೂರು ಮತ್ತು ಮೈಸೂರಿಗೆ ಮಾತ್ರ ಸೀಮಿತವಾಗಿತ್ತು. ಯಾಕೆ ಅಂತ ಮನೋಹರ್ ಹೇಳಿಕೊಂಡ್ರು. ಉತ್ತರ ಕರ್ನಾಟಕದಿಂದ ಅವರು ಜಾಥಾವನ್ನು ಪ್ರಾರಂಭಿಸ್ತಾರೆ. ಬೆಳಗಾವಿಯಿಂದ ಅವರು ಜಾತ್ರೆಯನ್ನು ಪ್ರಾರಂಭಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅದೇ ರೀತಿ ಸುಮಾರು 10-15 ದಿವಸಗಳ ಕಾಲ ಈ ಜಾಥಾವನ್ನು ನಡೆಸ್ತಾರೆ. ಆ ಜಾಥಾದಲ್ಲೇ ಅವ್ರಿಗೆ ಒಂದು ವಿಶೇಷ ಅನುಭವ ಅನ್ನೋದನ್ನು ಅವ್ರ ಮಾತುಗಳಿಂದ ಕೇಳಿದ್ದೀನಿ. ನನಗೆ ಅವ್ರ ಜೊತೆ ಜಾಥಾದಕ್ಕೆ ಹೋಗಲಿಕ್ಕೆ ನನಗೆ ಅಷ್ಟು ಆರ್ಥಿಕ ಬಲ ಇರಲಿಲ್ಲ. ಅದರಿಂದ ಆ ಜಾಥಾದಕ್ಕೆ ಹೋಗ್ಲಿಕ್ಕಾಗಿಲ್ಲ. ಬಟ್ ಅವ್ರು ಎಲ್ಲ ಜಾಥಾ ಮುಗಿಸ್ಕೊಂಡು ಕೊನೆಗೆ 18ನೇ ಮೇ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಅದನ್ನು ಆ ಒಂದು ಸಭೆನ ನಾನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಗೋಕಾಕ್ ಚಳುವಳಿ ಹೋರಾಟವನ್ನ BS ಮನೋಹರ್ ಅರ್ಧದಲ್ಲಿಯೇ ಬಿಡಲಿಲ್ಲ. ಸಂಪೂರ್ಣವಾಗಿಯೇ ಚಿತ್ರೀಕರಿಸಿದ್ರು. ಅದನ್ನ ಅಷ್ಟೇ ಪ್ರೀತಿಯಿಂದಲೂ ಉಳಿಸಿಕೊಂಡು ಬಂದಿದ್ದಾರೆ. ಎಡಿಟಿಂಗ್ ಮಾಡೋಕ್ಕೂ ಮುನ್ನವೇ ಡಾಕ್ಟರ್ ರಾಜ್ ಅವರಿಗೂ ರಚಸ್ ತೋರಿಸಿದ್ರು. ಆಗ ರಾಜ್ ಏನ್ ಹೇಳಿದ್ರು ಗೊತ್ತೇ? ಚಿತ್ರೀಕರಣ ಆದಮೇಲೂ ಸಹ ಒಂದು ಘಟ್ಟ ತಲುಪಿತ್ತು. ಏಪ್ರಿಲ್-ಮೇ 1982 ಅನಿಸುತ್ತೆ. ಒಂದು ಅರ್ಧ ಚಿತ್ರೀಕರಣ ಆಗಿತ್ತು. ಆಗ ನಾನು ನನ್ನ ಶ್ರೀಮತಿ ಡಾಕ್ಟರ್ ಜಯಂತಿ ಮನೋಹರ್ ಅಂತ, ಆಕೆಯೂ ನನಗೆ ತುಂಬ ಸಹಾಯ ಮಾಡಿದ್ದಾಳೆ. ನನ್ನೆಲ್ಲ ಸಾಕ್ಷ್ಯಚಿತ್ರಗಳಲ್ಲೂ ಸಹಾಯ ಮಾಡ್ತಿರ್ತಾಳೆ. ಸೊ ಆಕೆ ಜೊತೆಗೂಡಿ ನಾವು ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋಸಿಗೆ ಹೋಗಿದ್ವಿ. ಚಾಮುಂಡೇಶ್ವರಿ ಸ್ಟುಡಿಯೋಸಲ್ಲಿ ಈ ಚಲಿಸುವ ಮೋಡುಗಳು ಅನ್ನೋ ಒಂದು ಪ್ರಕಾಶ್ ಚಿತ್ರದ ಒಂದು ಶೂಟಿಂಗ್ ನಡೀತಾ ಇತ್ತು. ಅದರ ಮಧ್ಯೆ ಬಿಡು ಮಾಡ್ಕೊಂಡು ಬಂದು ನಮ್ಮ ಹತ್ರ ಮಾತಾಡ್ತಾರೆ. ನಾವು ಹೇಳಿದ್ವಿ ಈ ಥರ ಎಲ್ಲ ನಾವು ಗೋಕಾಕ್ ಚಳವಳಿ ಮಾಡ್ತಾಯಿದ್ವಿ. ತುಂಬ ಸಂತೋಷಪಟ್ಟರು. ಸೊ ಆದಾಗ ನಾನು ನೋಡ್ತೀನಿ, ತುಂಬ ಆಸಕ್ತಿ ಇದೆ ಅಂತ. ಸೊ ಅವ್ರಿಗೆ ಅದಕ್ಕೆ ಅಲ್ಲೇ ಅವಕಾಶ ಮಾಡಿ ಒಂದು ಅರ್ಧ ಗಂಟೆ ಅವ್ರಿಗೆ ನಮ್ಮ ಕ್ಯಾಮ್ರಾ ಫುಟೇಜಲ್ಲಿ ಏನಿತ್ತು ಅಂತ ಕ್ಯಾಮ್ರಾ ಮೂಲಕನೇ ಅವ್ರಿಗೆ ತೋರಿಸಿದ್ವಿ. ಅವ್ರು ತುಂಬ ಖುಷಿಪಟ್ಟರು. ಮನೋಹರ್ ಕೆಲಸದಲ್ಲಿ ಪತ್ನಿ ಜಯಂತಿಯವರು ಜೊತೆಗಿದ್ದಾರೆ. ಗೋಕಾಕ್ ಚಳುವಳಿ ಬಾಕಿ ಇರೋ 2.5 ಗಂಟೆ ರಶಸ್ಸನ್ನ ಜತನವಾಗಿ ಇನ್ನೂ ಇಟ್ಟುಕೊಂಡಿದ್ದಾರೆ. ಅದರಲ್ಲಿಯೇ ಪ್ರಮುಖವಾದದ್ದನ್ನ ತೆಗೆದು ಅರ್ಧ ಗಂಟೆ ಸಾಕ್ಷ್ಯಚಿತ್ರವನ್ನು ಮಾಡಿದ್ದಾರೆ. ಹಲವು ಕಡೆ ಈಗಾಗಲೇ ಈ ಸಾಕ್ಷ್ಯಚಿತ್ರ ಪ್ರದರ್ಶನಗೊಂಡಿದೆ, ಮೆಚ್ಚುಗೆಯನ್ನೂ ಪಡೆದಿದೆ. ಆದರೆ ತಯಾರಾದ ಈ ಸಾಕ್ಷ್ಯಚಿತ್ರವನ್ನ ರಾಜ್ ನೋಡಲೇ ಇಲ್ಲ. ಯಾಕೆ ಗೊತ್ತೇ? ರಾಜ್ಕುಮಾರ್ ಅವರು ನೋಡುವಂಥ ಇದು ಸಂದರ್ಭ ಸಿಗಲಿಲ್ಲ. ಅದು ಆ್ಯಕ್ಚುಲಿ ನಾನು ಪ್ರಯತ್ನ ಮಾಡಿದ್ವಿ, ಬಟ್ ಆದರೂ ಆಗಲಿಲ್ಲ ಬಹುಶಃ. ಯಾಕಂದರೆ ಅವರು ಆಮೇಲೆ ಆ ವೀರಪ್ಪನದು ಗಲಾಟೆ ಬಂತು, ಕಿಡ್ನಾಪ್ ಗಲಾಟೆ ಬಂತು. ಆಮೇಲೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರಾಗಿತ್ತು. ಸೊ ನಾವು ಪ್ರಯತ್ನ ಪಟ್ವಿ, ಆದರೆ ಅದು ಆಗಲಿಲ್ಲ.
ಗೋಕಾಕ್ ಚಳುವಳಿ ರಾಜ್ ಬದುಕಿನ ಮಹತ್ವದ ಹೋರಾಟ. ಕನ್ನಡ ನಾಡಿಗೆ ಮಾಡಿ ಹೋದ ಅತಿ ದೊಡ್ಡ ಸೇವೆ. ಹೌದು, BS ಮನೋಹರ್ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾದ ಆ ಅಪರೂಪದ ಕ್ಷಣಗಳು ಇನ್ನೂ ಜೀವಂತ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇದು ಈ ಹೊತ್ತಿನ ವಿಶೇಷ. ಗೋಕಾಕ್ ಚಳುವಳಿಯ ಆ ಅಪರೂಪದ ಕ್ಷಣಗಳನ್ನು ಮೆಲುಕು ಹಾಕಿದ್ದಾಯಿತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.